ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 22, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಮೇನ್ಸ್ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಲಿದ್ದಾರೆ. ಈ ಒಂದು ಮಾಕ್ ಟೆಸ್ಟ್ಗಳ ದಿನಾಂಕ 24, 25 ಹಾಗೂ 26 ಡಿಸೆಂಬರ್ನಲ್ಲಿರುವುದು. ಹಾಗೂ ಮೇನ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮೈಂಡ್ಸೆಟ್ ಇರಬೇಕು, ನಮ್ಮ ಸ್ಟ್ರಾಟಜಿ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆನೂ ಸಹ ಓರಿಯಂಟೇಷನ್ ಸೆಷನನ್ನು 23ನೇ ತಾರೀಕಿನಂದು ಕಂಡಕ್ಟ್ ಮಾಡಲಿದ್ದಾರೆ. ಸೊ ಈ ಒಂದು ಸೆಷನ್ಗೆ ಸಂಬಂಧಪಟ್ಟಂತೆ ಅಥವಾ ಕಂಪ್ಲೀಟ್ ಆಗಿ ನಿಮಗೆ ಎಕ್ಸಾಮಿನೇಷನ್ ಯಾವ ರೀತಿಯಾಗಿ ಅಪೇರ್ ಆಗಬೇಕು, ರಿಜಿಸ್ಟ್ರೇಷನ್ಗೆ ಏನಾದರೂ ಡೌಟ್ಸ್ ಇದ್ರೂ ಸಹ ಈ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ಗೆ ಕಾಲ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಹೌಸ್ ಪ್ಯಾನಲ್ ಟು ರಿವ್ಯೂ ಬಿಲ್ ಆನ್ ರೇಸಿಂಗ್ ಮ್ಯಾರೇಜ್ ಏಜ್ ಆಫ್ ವುಮನ್. ಈ ಆರ್ಟಿಕಲ್ನ ನಾವು ಸಿಲೆಬಸ್ ಅಲ್ಲಿ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ ಅಲ್ಲಿ ಕನ್ಸಿಡರ್ ಮಾಡಬಹುದು. ಈ ಆರ್ಟಿಕಲ್ನ ಕಂಟೆಕ್ಸ್ಟ್ ಅನ್ನು ನೋಡಿದಾಗ ವುಮನ್ ಮ್ಯಾರೇಜ್ ಏಜ್ಗೆ ಸಂಬಂಧಪಟ್ಟಂತೆ ಪಾಸ್ ಮಾಡಿರುವಂತಹ ಬಿಲ್ ಅನ್ನ ಇವಾಗ ರಿವ್ಯೂ ಕಮಿಟಿಗೆ ಅಥವಾ ಸ್ಟ್ಯಾಂಡಿಂಗ್ ಕಮಿಟಿಗೆ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಬಿಲ್ ಅನ್ನ ಕಂಪ್ಲೀಟ್ ಆಗಿ ಈ ಲೋಕಸಭೆಯಲ್ಲಿ ಪ್ರಪೋಸಲ್ ಮಾಡಿದಾದ್ಮೇಲೆ ಇದನ್ನ ಸ್ಟ್ಯಾಂಡಿಂಗ್ ಕಮಿಟಿಗೆ ವಹಿಸ್ತಾರೆ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿರಬೇಕು. ಸ್ಟ್ಯಾಂಡಿಂಗ್ ಕಮಿಟಿಯ ಒಂದು ರಿವ್ಯೂ ಬಂದಾದ್ಮೇಲೆ ನೆಕ್ಸ್ಟ್ ಇದನ್ನ ಬೇರೆ ಹೌಸ್ಗೆ ಕಳಿಸ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಸೊ ನಮಗೆಲ್ಲ ತಿಳಿದಿರುವಂತೆ ಪ್ರೆಸೆಂಟ್ ಏಜ್ ಎಷ್ಟಿದೆ, ಮ್ಯಾರೇಜ್ ಆಗುವಂಥ ಏಜು ವುಮೆನ್ಗೆ 18 ಇದೆ. 18 ಇದ್ದು 21 ಅಲ್ಲಿ ಆಗಬೇಕು ಅನ್ನೋಂಥದ್ದನ್ನು ಈ ಬಿಲ್ಲಲ್ಲಿ ನೋಡ್ತಾ ಇದ್ದೀವಿ. ಇದರಿಂದಾಗಿ ಇಕ್ವಾಲಿಟಿಯನ್ನು ಎನ್ಶೂರ್ ಮಾಡಬಹುದು ಅನ್ನೋಂಥದ್ದು. ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಂದರೆ ಯೂನಿಯನ್ ಮಿನಿಸ್ಟರ್ ಆಗಿರುವಂತಹ ಸ್ಮೃತಿ ಇರಾನಿ ಅವರು ಕೆಲವೊಂದಿಷ್ಟು ಪಾಯಿಂಟನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಯುಟಿಲೈಸ್ ಮಾಡ್ಕೋಬಹುದು. ಸೊ ಏಜ್ ಆಫ್ ದ ಮ್ಯಾರೇಜ್ ಅನ್ನೋದು ಯೂನಿಫಾರ್ಮಿಟಿನ ತರಬೇಕು. ಯಾವುದೇ ಒಂದು ಕಾನೂನು ಇರ್ಬೋದು, ಆ ಒಂದು ಕಾನೂನು ಮಹಿಳೆಯರಿಗೆ ವಿರುದ್ಧವಾಗಿತ್ತಂತಂದರೆ ಅದನ್ನು ನಾವು ಓವರ್ ರೈಡ್ ಮಾಡ್ಬೋದು. ಸೊ ಯಾವುದೇ ಒಂದು ಕಸ್ಟಮ್ನು ಸಹ ನಾವು ಇವತ್ತು ಓವರ್ ರೈಡ್ ಮಾಡ್ಬೋದು. ಎಲ್ಲ ರಿಲಿಜನ್ಗೂ ಅಪ್ಲಿಕೇಬಲ್ ಆಗಬೇಕು. ಪ್ರತಿಯೊಂದು ಕಾಸ್ಟನ್ನು ಕನ್ಸಿಡರ್ ಮಾಡುವಂತಿಲ್ಲ. ಕ್ರೀಡ್ ಇರ್ಬೋದು, ಯಾವುದೇ ಸೆಕ್ಷನ್ ಇದ್ರೂ ಸಹ ನಾವು ಈ ಒಂದು ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡೋದಕ್ಕೋಸ್ಕರ, ವುಮನ್ ವಿರುದ್ಧ ಆಗುವಂಥ ಒಂದು ಡಿಸ್ಕ್ರಿಮಿನೇಷನನ್ನು ತಡೆಗಟ್ಟೋದಕ್ಕೋಸ್ಕರ ಈ ಒಂದು ಲಾ ಇಂಪಾರ್ಟೆಂಟು. ಅದನ್ನು ನಾವು ಯೂನಿಫಾರ್ಮ್ ಆಗಿ ಎಲ್ಲ ಏರಿಯಾದಲ್ಲೂ ಅಪ್ಲಿಕೇಬಲ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹಾಗೂ ಇವರ ಒಂದು ಸಜೆಷನ್ನ ಪ್ರಕಾರ ಯಾವ ರೀತಿಯಾಗಿ ನಾವು ಬೇರೆ ಬೇರೆ ಮ್ಯಾರೇಜ್ ಆಕ್ಟ್ಗಳಲ್ಲೂ ಸಹ ಅಮೆಂಡ್ಮೆಂಟ್ ಅನ್ನು ತರಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಆಕ್ಟ್ ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್, ಪಾರ್ಸಿ ಮ್ಯಾರೇಜ್ ಆ್ಯಂಡ್ ಡಿವೋರ್ಸ್ ಆಕ್ಟ್ 1936, ಮುಸ್ಲಿಂ ಪರ್ಸನಲ್ ಲಾ ಆಕ್ಟ್ ಅನ್ನುವಂಥದ್ದಿದೆ. ಸೊ ಅಪ್ಲಿಕೇಶನ್ ಆಕ್ಟ್ ಇರ್ಬೋದು, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954, ಹಿಂದೂ ಮ್ಯಾರೇಜ್ ಆಕ್ಟ್ ಇರ್ಬೋದು, ಇನ್ನು ಫಾರಿನ್ ಮ್ಯಾರೇಜ್ ಆಕ್ಟ್ 1956. ಈ ರೀತಿಯಾಗಿ ಈ ಕೊಟ್ಟಿರುವಂತಹ ಆಕ್ಟ್ಗಳೇನಿದಾವಲ್ಲ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಕ್ರೊನಾಲಜಿ ಲೆವೆಲಲ್ಲಿ ಕ್ವಶನನ್ನು ಕೇಳುವಾಗ ನಮಗೆ ಇಯರ್ ನೆನಪಾಗುತ್ತೆ. ಸೊ ಕೆಲವೊಂದಿಷ್ಟು ನಾವು ಇಯರ್ಗಳನ್ನು ನೆನಪಿಟ್ಕೋಬೇಕಾಗುತ್ತೆ. ಮ್ಯಾರೇಜ್ ಆ್ಯಕ್ಟ್ಗೆ ಸಂಬಂಧಪಟ್ಟಂಥ ಇಯರ್ಗಳು ನಿಮ್ಗೆ ಗೊತ್ತಾದಾಗ ಬೇರೆ ಒಂದು ಆ್ಯಕ್ಟ್ನ ಜೊತೆಗೆ ಮಿಕ್ಸ್ ಮಾಡ್ಬೋದು. ಡೌರಿ ಆ್ಯಕ್ಟ್ ಇರ್ಬೋದು. ಈ ರೀತಿಯಾಗಿ ಕೆಲವೊಂದಿಷ್ಟು ಚೈಲ್ಡ್ ಇಶ್ಯೂಸ್ ಅಥವಾ ಒಂದೇ ಸರ್ತಿ ನಿಮಗೆ ಆ ರೀತಿಯಾಗಿ ಕ್ವಶನನ್ನು ಕೇಳಿದಾಗ ಈಸಿಯಾಗಿ ನಿಮಗೆ ಇಯರ್ ಗೊತ್ತಿತ್ತಂದರೆ ಅರೇಂಜ್ ಮಾಡ್ಬೋದು ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇಯರ್ಗಳನ್ನು ಒಂದು ಸರ್ತಿ ನೀವು ಕ್ಲಿಯರಾಗಿ ಗಮನ ಹರಿಸಬೇಕಾಗುತ್ತೆ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಬೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಮುಸ್ಲಿಂ ಪರ್ಸನಲ್ ಲಾ ಇದೆ. ಈ ಒಂದು ಲಾ ನಡಿನಲ್ಲಿ ಏಜ್ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಯಾವಾಗ ಮೆಚುರಿಟಿ ಅಥವಾ ಪ್ಯೂಬರ್ಟಿ ಬರುತ್ತಲ್ಲ ಆ ಟೈಮಲ್ಲಿ ಮದುವೆ ಆಗ್ಬೋದು ಅನ್ನುವಂಥದ್ದು ಈ ಒಂದು ಲಾ ನಡಿನಲ್ಲಿ ನೋಡ್ತಾ ಇದ್ವಿ. ಹಾಗೂ ನಮ್ಮ ಒಂದು ಚೈಲ್ಡ್ ಮ್ಯಾರೇಜನ್ನು ಪ್ರೊಹಿಬಿಷನ್ ಮಾಡುವಂಥ ಆ್ಯಕ್ಟ್ ನಡಿನಲ್ಲಿ 18 ಇಯರ್ಸ್ ಮಿನಿಮಮ್ ಇರಬೇಕು ಅನ್ನೋಂಥದ್ದನ್ನು ನೋಡ್ತೀವಿ. ಇಲ್ಲಿ ರಿಲಿಜಿಯಸ್ ಕಾನ್ಫ್ಲಿಕ್ಟ್ ಆಗುತ್ತಲ್ಲ, ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ಲಾ ಅನ್ನ ತರುವಾಗ ಎಷ್ಟು ಸೆನ್ಸಿಟಿವ್ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡ್ಬೋದು. ಸೊ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ನ ವಿಷಯವಾಗಿ ಡಿಸ್ಕಸ್ ಮಾಡ್ತಾ ಇದೀವಿ ಅನ್ಕೊಳ್ಳಿ, ಅಥವಾ ಸೆಕ್ಯುಲರ್ ಸ್ಟೇಟ್ ಬಗ್ಗೆ ಮಾತಾಡ್ತಿರ್ತೀವಿ ಅನ್ಕೊಳ್ಳಿ. ಇದರಲ್ಲಿ ನಾವು ಎಲ್ಲ ರಿಲಿಜಿಯಸ್ ಪ್ರಾಕ್ಟೀಸ್ಗಳಿಗೂ ಅಷ್ಟೇ ರೆಸ್ಪೆಕ್ಟನ್ನು ಕೊಡಬೇಕಾಗುತ್ತೆ. ಈ ಒಂದು ಇನಿಷಿಯೇಟಿವ್ಸ್ ಅಥವಾ ಈ ಒಂದು ಚೇಂಜಸ್ ನಾವು ಯೂನಿವರ್ಸಲ್ ಮಾಡೋದ್ರಿಂದ ಯಾವ ರೀತಿಯಾಗಿ ಈ ಒಂದು ಸೆನ್ಸಿಟಿವ್ ಇಶ್ಯೂ ಅನ್ನು ನಾವು ಕಾನ್ಫ್ಲಿಕ್ಟ್ ಆಗಿ ಟರ್ನ್ ಆಗ್ಬೋದು, ಅಥವಾ ಕಾನ್ಫ್ಲಿಕ್ಟ್ ಆಗದೇನೆ ಯಾವ ರೀತಿಯಾಗಿ ನಾವು ಈ ಒಂದು ಇಶ್ಯೂ ಅನ್ನು ಅಡ್ರೆಸ್ ಮಾಡಬೇಕು. ಸೊ ಮಹಿಳೆಯರ ಪ್ರೊಟೆಕ್ಷನ್ ಅಥವಾ ಮಕ್ಕಳ ಒಂದು ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ಯಾವ ರೀತಿಯಾದಂಥ ಆಬ್ಸ್ಟ್ಯಾಕಲ್ಸ್ಗಳು ಸಹ ಬರುತ್ತೆ ಅನ್ನೋದನ್ನು ನಾವು ಡೈಮೆನ್ಷನ್ ಆಗಿ ಇಲ್ಲಿ ಕನ್ಸಿಡರ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲ್, RS ಪಾಸಸ್ ಎಲೆಕ್ಟೋರಲ್ ರಿಫಾರ್ಮ್ಸ್ ಬಿಲ್ ಅಮಿಡ್ ಅಪೋಸಿಷನ್ ಪ್ರೊಟೆಸ್ಟ್. ಈ ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನಲ್ಲಿ ಕನ್ಸಿಡರ್ ಮಾಡಬಹುದು. ಆರ್ಟಿಕಲ್ನ ಕಂಟೆಕ್ಸ್ಟ್ ನಿಮಗೆಲ್ಲ ತಿಳಿದಿರೋ ಪ್ರಕಾರ ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಈ ವಿಷಯವಾಗಿ. ಎಲೆಕ್ಷನ್ ಲಾ ಬಿಲ್ 2021ನಲ್ಲಿರುವಂಥ ಪ್ರೊವಿಷನ್ ಯಾವ ರೀತಿಯಾಗಿದೆ. ಸೊ ಇದನ್ನು ಆಲ್ರೆಡಿ ಇವಾಗ ರಾಜ್ಯಸಭಾದಲ್ಲೂ ಸಹ ಪಾಸ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂಥ ಒಂದು 2 ಡೈಮೆನ್ಷನ್ನ ನಾವು ಕನ್ಸಿಡರ್ ಮಾಡೋದಾದರೆ ನಿಮಗೆಲ್ಲ ಗೊತ್ತು, ಎಲೆಕ್ಟೋರಲ್ ರೋಲನ್ನು ಆಧಾರ್ ನಮಗೆ ಡೇಟಾಬೇಸ್ಗೆ ಲಿಂಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಮೇಜರ್ ಆಗಿ ಈ ಒಂದು ಬಿಲ್ ಅನ್ನ ಜಾರಿಗೆ ತರೋದಕ್ಕೋಸ್ಕರ ಇರುವಂತಹ ಕನ್ಸರ್ನ್ ಏನಿದೆ, ಏನ್ ಪರ್ಪಸ್ ಅಂತಂದ್ರೆ ಡುಪ್ಲಿಕೇಶನ್ ಅನ್ನ ತಡೆಗಟ್ಟೋದಕ್ಕೋಸ್ಕರ. ಎಲೆಕ್ಟೋರಲ್ ರೋಲ್ ಅಲ್ಲಿ ನೇಮ್ಗಳು ರಿಪಿಟೇಷನ್ ಆಗ್ತಾ ಇದೆ. ಒಬ್ಬರ ನೇಮು ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ಸರ್ತಿ ಬಂದಿರುತ್ತೆ, ಅಥವಾ ಬೇರೆ ಒಂದು ರಾಜ್ಯದಲ್ಲಿ ಅವರ ಒಂದು ನೇಮ್ ಡುಪ್ಲಿಕೇಶನ್ ಆಗಿರುತ್ತೆ. ಈ ರೀತಿಯಾಗಿ ಬೋಗಸ್ ವೋಟರ್ಸ್ ನೇಮ್ ಅನ್ನ ಲಿಸ್ಟ್ ಇಂದ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಲಾನ ಜಾರಿಗೆ ತರ್ತಾ ಇದ್ದಾರೆ.
ಸೊ ಈ ಮೊದಲು ನಾವು ಯಾವುದೇ ರೀತಿಯಾಗಿ ಈ ಲಿಸ್ಟನ್ನು ರಿಮೂವ್ ಮಾಡೋದಕ್ಕೋಸ್ಕರ ಅಥವಾ ಡಿಲೀಟ್ ಮಾಡೋದಕ್ಕೋಸ್ಕರ ಲಾಸ್ಗಳನ್ನು ನೋಡ್ತಾ ಇಲ್ಲ. ಸೊ ಇದು ಅವಶ್ಯವಾಗಿ ಈ ಒಂದು ಲಾನ ತರೋದ್ರ ಮೂಲಕ, ಆಧಾರ್ಗೆ ಲಿಂಕ್ ಮಾಡೋದ್ರ ಮೂಲಕ ನಾವು ಈ ಒಂದು ಲಾನ ತರ್ತಿದ್ದಾರೆ ಅನ್ನುವಂಥ ಒಂದು ಕಮೆಂಟನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಹಾಗೂ ಅದರ್ ಸೈಡ್ ಅಂದರೆ ಪ್ರೈವಸಿ ಕನ್ಸರ್ನ್ ವಿಷಯವಾಗಿ ನಾವು ಕಮೆಂಟ್ ಮಾಡೋದಾದರೆ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಯಾವ ರೀತಿಯಾಗಿ ಇದು ಪ್ರೈವಸಿ ಇಶ್ಯೂ ಆಗಿ ನಾವು ಅಡ್ರೆಸ್ ಮಾಡ್ಬೋದು ಅಂತಂದರೆ, ಪುಟ್ಟಸ್ವಾಮಿ ಜಜ್ಮೆಂಟ್ ಕೇಸ್ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇದೊಂದು ಫೇಮಸ್ ಕೇಸ್ ನಡಿನಲ್ಲಿ ಹೇಳುವ ಪ್ರಕಾರ, ಯಾವಾಗ ಗೌರ್ಮೆಂಟು ಒಂದು ಪ್ರೈವಸಿಯ ವಿಷಯವಾಗಿ ಇಂಟರ್ಫಿಯರ್ ಆಗುತ್ತಲ್ಲ, ಆ ಟೈಮಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಜಸ್ಟಿಫಿಕೇಷನನ್ನು ಕೊಡಬೇಕು. ಹಾಗೂ ಸುಪ್ರೀಂ ಕೋರ್ಟ್ ಅವರ ಒಂದು ಸಜೆಷನ್ ಪ್ರಕಾರ ಈ ಒಂದು ಲಾನ ತರುವಾಗ ಆ ಒಂದು ಲಾನ ಯಾಕೆ ತರ್ತಾ ಇದ್ದಾರೆ, ಲೆಜಿಟಿಮೇಟ್ ಆಗಿರುವಂಥ ಒಂದು ರೀಸನ್ ಅನ್ನು ಕೊಡಬೇಕು ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಒಂದು ವೇಳೆ ಇಲ್ಲಿ ರಿಟರ್ನಿಂಗ್ ಆಫೀಸರು ನಿಮಗೆ ಆಧಾರ್ನ ಐಡೆಂಟಿಟಿಯಾಗಿ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಕೇಳ್ತಾರೆ. ಈ ಒಂದು ಎಲೆಕ್ಟೋರಲ್ ರೋಲ್ ಡೇಟಾಬೇಸ್ ಏನಿರುತ್ತಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜೊತೆಗೆ ಇರುತ್ತೆ. ಸೊ ಈ ರೀತಿಯಾಗಿ ಪಬ್ಲಿಕ್ನ ಎಲ್ಲ ಡೇಟಾನು ಸಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜೊತೆಗೆ ಇರುತ್ತೆ. ನಾವು ಅದನ್ನು ಸೆಕ್ರೆಸಿ ಮೇಂಟೈನ್ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ಸಹ ಗೌರ್ಮೆಂಟ್ ಬಿಲ್ಲಲ್ಲಿ ಯಾವುದೇ ರೀತಿಯಾದಂಥ ಪ್ರೊವಿಷನನ್ನು ಆ್ಯಡ್ ಮಾಡಿಲ್ಲ. ಸೊ ಈ ಒಂದು ಬಿಲ್ಲಲ್ಲಿರುವಂತಹ ಪ್ರೊವಿಷನ್ಸ್ಗಳು ಪಬ್ಲಿಕ್ನ ಒಂದು ಪ್ರೈವೇಸಿಗೆ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿಯನ್ನು ಕೊಡ್ತಿಲ್ಲ ಅನ್ನುವಂಥದ್ದನ್ನು ನಾವು ಅಡ್ರೆಸ್ ಮಾಡಬಹುದಾಗಿದೆ. ಸೊ ಇದು ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಬೇಕಾಗಿರುವಂಥ ಒಂದು ಡೈಮೆನ್ಷನ್. ಸೊ ಅದರ್ ಸೈಡನ್ನು ನೀವು ಕನ್ಸಿಡರ್ ಮಾಡಬಹುದಾಗಿದೆ. ಸೊ ನಿನ್ನೆ ಒಂದು ವಿಡಿಯೋನಲ್ಲಿ ಎಲೆಕ್ಷನ್ ಲಾಸ್ ಬಿಲ್ನ 2020 ಅನ್ನೋ ವಿಷಯವಾಗಿರುವಂಥ ಪ್ರೊವಿಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಆಧಾರವನ್ನು ಯಾವ ರೀತಿಯಾಗಿ ವೋಟರ್ ನಂಬರ್ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ, ಸೊ ಇದು ಮ್ಯಾಂಡೇಟರಿ ಪ್ರೊವಿಷನ್ ಹೌದಾ ಅಲ್ವಾ ಅನ್ನುವಂಥದ್ದು, ಮತ್ತು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಡಿನಲ್ಲಿ ಇದನ್ನು ಚೇಂಜಸ್ ಮಾಡ್ತಾ ಇರುವಂಥದ್ದು, ಡೇಟ್ಗಳನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ. ಅಂದರೆ ಮೊದಲು ನಾವು ಜನವರಿ 1 ಅಷ್ಟೇ ಕನ್ಸಿಡರ್ ಮಾಡ್ತಿದ್ವಿ, ರಿಮೈನಿಂಗ್ 4 ಸೆಷನ್ಗಳಲ್ಲಿ ನಾವು ವೋಟರ್ ಲಿಸ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅನ್ನುವಂಥದ್ದನ್ನು ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೂ ಜನರಲ್ ನ್ಯೂಟ್ರಾಲಿಟಿಗೆ ಸಂಬಂಧಪಟ್ಟಂತೆ ವೈಫ್ ಅನ್ನುವಂಥ ನೇಮನ್ನು ಸಹ ಸ್ಪೌಸಲ್ಲಿ ಚೇಂಜ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದ್ವಿ. ನೀವು ಮತ್ತೆ ಬೇಕಿದ್ರೆ ಆ ಒಂದು ವಿಡಿಯೋನ ನೋಡ್ಕೋಬಹುದಾಗಿದೆ. ಸೊ ನಮಗೆ ಮೇಜರ್ ಆಗಿ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥ 3 ಏರಿಯಾ ಅಂತಂದರೆ, ಒಂದು ಈ ಒಂದು ಬಿಲ್ಲಲ್ಲಿರುವಂಥ ಪ್ರೊವಿಷನ್ಸ್ಗಳು, ನೆಕ್ಸ್ಟು ಈ ಒಂದು ಬಿಲ್ನಲ್ಲಿ ಮೇಜರ್ ಆಗಿ ನಾವು ಯಾಕೆ ಈ ಬಿಲ್ಲನ್ನು ತರ್ತಾ ಇದ್ದಾರೆ ಅಂದರೆ ಈ ಬೋಗಸ್ ವೋಟರ್ಸನ್ನು ರಿಮೂವ್ ಮಾಡೋದಕ್ಕೋಸ್ಕರ, ಮೇಜರ್ ಇಂಟೆನ್ಷನ್ ಏನಿದೆ ಅನ್ನುವಂಥದ್ದು. ಸೊ ಈ ಒಂದು ಬಿಲ್ನಿಂದಾಗಿ ಯಾವ ರೀತಿಯಾಗಿ ಪ್ರೈವೇಸಿ ಹಾಳಾಗ್ತಾ ಇದೆ, ಅದರ್ ಸೈಡನ್ನು ನೀವು ಕನ್ಸಿಡರ್ ಮಾಡ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಬಿಲ್ ನಡಿನಲ್ಲಿ ಆಧಾರಿಂದ ಎಲೆಕ್ಟೋರಲ್ ರೋಲ್ಗೆ ಲಿಂಕ್ ಮಾಡುವಂಥ ಒಂದು ವಿಷಯ ಏನಿದೆಯಲ್ಲ, ಇದು ನಮಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ. ಹಾಗೂ ಮೇನ್ಸಲ್ಲೂ ಸಹ ನಾವು ಈಸಿಯಾಗಿ ಪ್ರೈವೇಸಿ ಇಶ್ಯೂನ ಕನ್ಸಿಡರ್ ಮಾಡಬಹುದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್, ಗವರ್ಮೆಂಟ್ ಡಿಸ್ಅಗ್ರೀಸ್ ವಿತ್ ಇಂಡಿಯಾಸ್ ರ್ಯಾಂಕ್ ಇನ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಈ ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಟರ್ನ್ಯಾಷನಲ್ ರಿಲೇಷನ್ ಅಥವಾ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಇದನ್ನು ರಿಲೀಸ್ ಮಾಡುವಂಥವ್ರು ಯಾರು ಅನ್ನೋದು ನಮಗೆ ಇಂಪಾರ್ಟೆಂಟು. ಈ ಒಂದು ಇಂಡೆಕ್ಸ್ನ ವಿಷಯವಾಗಿ ಭಾರತ ಡಿಸ್ಅಗ್ರಿಮೆಂಟನ್ನು ತೋರಿಸ್ತಾ ಇದೆ, ಕೆಲವೊಂದಿಷ್ಟು ಒಪಿನಿಯನ್ನ ಹೇಳ್ತಾ ಇದ್ದಾರೆ. ಸೊ ನಮಗೆ ಇವಾಗ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದಿಷ್ಟು ಕ್ರಿಟಿಕಲ್ ಅನಲೈಸಸ್ ಇರ್ಬೋದು, ಅಥವಾ ರಿಪೋರ್ಟನ್ನು ಯಾರು ಕೊಡ್ತಾರೆ ಅನ್ನುವಂಥದ್ದನ್ನು ಮೊದಲು ನೋಡಬೇಕು. ಸೊ ರಿಪೋರ್ಟನ್ನು ಯಾರು ಕೊಡ್ತಾರೆ, ಆ್ಯನ್ಯುವಲ್ ಬೇಸಿಸ್ ಮೇಲೆ 2002ರಿಂದನೂ ಸಹ ಇಲ್ಲಿ ತನೂ ಪ್ರತಿ ವರ್ಷವೂ ಒಂದು ಕಂಟ್ರೀಸ್ ಮೇಲಿರುವಂಥ ಪ್ರೆಸ್ಗೆ ಸಂಬಂಧಪಟ್ಟಂತೆ ರ್ಯಾಂಕಿಂಗನ್ನು ಬಿಡ್ತಾರೆ. ಇದನ್ನು ಕಂಪೈಲ್ ಮಾಡೋರು, ಪಬ್ಲಿಷ್ ಮಾಡೋರು ಯಾರಂತಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿರುವಂಥ, ಅಂದರೆ ಫಾರಿನ್ ಲೆವೆಲಲ್ಲಿ NGO ಆಗಿರುವಂಥ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ಸೊ ನಿಮಗೆ ಇದು ಕ್ಲಿಯರ್ ಇರಲಿ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತಂದರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅನ್ನುವಂಥದ್ದು. ಸೊ ಈ ಒಂದು ರಿಪೋರ್ಟನ್ನು ಯಾವ ಬೇಸಿಸ್ ಮೇಲೆ ಕೊಡ್ತಾರೆ, ಈ ಒಂದು ರಿಪೋರ್ಟ್ನ ಇಂಟೆನ್ಷನ್ ಏನಿದೆ ಅಂತಂದರೆ, ವರ್ಲ್ಡ್ ಲೆವೆಲಲ್ಲಿ ಎಲ್ಲ ಕಂಟ್ರಿನಲ್ಲೂ ಪ್ರೆಸ್ಗೆ ಯಾವ ರೀತಿಯಾದಂಥ ಫ್ರೀಡಮನ್ನು ಕೊಟ್ಟಿದ್ದಾರೆ, ಪ್ರೀವಿಯಸ್ ಇಯರಲ್ಲಿ ಯಾವ ರೀತಿಯಾದಂಥ ರೆಕಾರ್ಡ್ಸ್ ಇರುತ್ತಲ್ಲ ಅದ್ರ ಬೇಸ್ ಮೇಲೆ ಈ ವರ್ಷ ಅವರು ರಿಪೋರ್ಟನ್ನು ಕೊಡ್ತಾರೆ. ಇದರಲ್ಲಿ ಅವರು ಮೇಜರ್ ಆಗಿ ಕನ್ಸರ್ನ್ ಮಾಡುವಂಥ ವಿಷಯ ಅಂತಂದರೆ, ಫ್ರೀಡಮ್ನ ಯಾವ ರೀತಿಯಾಗಿ ಜರ್ನಲಿಸ್ಟಿಗೆ ಕೊಟ್ಟಿರ್ತಾರೆ, ಯಾವುದೇ ಒಂದು ಆರ್ಗನೈಸೇಷನ್ಗೆ ಯಾವ ರೀತಿಯಾದಂಥ ಫ್ರೀಡಮ್ ಇದೆ, ಸಿಟಿಜನ್ಗೂ ಸಹ ಯಾವ ರೀತಿಯಾದಂಥ ಫ್ರೀಡಮ್ ಇದೆ ಅನ್ನುವಂಥದ್ದನ್ನು ಇವರು ಪ್ರೆಸ್ನ ಮುಖಾಂತರ ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ಕಂಟ್ರಿನಲ್ಲಿರುವಂಥ ಫ್ರೀಡಮನ್ನು ರೆಸ್ಪೆಕ್ಟ್ ಮಾಡೋದಕ್ಕೋಸ್ಕರ ಈ ಇಂಡೆಕ್ಸನ್ನು ಕೊಡಲಾಗುತ್ತೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಇರಬೇಕು. ಇಲ್ಲಿ ಮೇಜರ್ ಆಗಿ ಅಥವಾ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕಂತಂದರೆ, ಈ ಒಂದು ಇಂಡೆಕ್ಸ್ ನಡಿನಲ್ಲಿ ಕೇವಲ ಪ್ರೆಸ್ಗೆ ಇರುವಂಥ ಫ್ರೀಡಮನ್ನು ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ ಜರ್ನಲಿಸಮಲ್ಲಿ ಅಥವಾ ಯಾವುದೇ ಒಂದು ಪಬ್ಲಿಷ್ ಮಾಡಿರ್ತಾರಲ್ಲ ಅದರಲ್ಲಿ ಕ್ವಾಲಿಟಿಯನ್ನು ಅವರು ಅಸೆಸ್ ಮಾಡಲ್ಲ. ಕ್ವಾಲಿಟಿ ಯಾವ ರೀತಿಯಾಗಿದೆ, ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ವಯಲೇಷನ್ಸ್ ಇದೆ, ಕಂಪ್ಲೀಟ್ ಆಗಿ ಇದನ್ನು ಅನಲೈಸಿಸ್ ಮಾಡಲ್ಲ. ಕೇವಲ ಫ್ರೀಡಮ್ ಯಾವ ರೀತಿಯಾಗಿದೆ ಅನ್ನೋದನ್ನು ಮಾತ್ರ ಈ ಒಂದು ಇಂಡೆಕ್ಸ್ ನಡಿನಲ್ಲಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ಒಂದು 2021 ಇಂಡೆಕ್ಸ್ ನಡಿನಲ್ಲಿ ಭಾರತದ ರ್ಯಾಂಕಿಂಗ್ ಯಾವ ರೀತಿಯಾಗಿದೆ, 180 ಕಂಟ್ರಿನಲ್ಲಿ ಭಾರತದ ರ್ಯಾಂಕಿಂಗ್ 142 ಇದೆ. ಸೊ ನಮ್ಮ ಒಂದು ನೇಬರಿಂಗ್ ಕಂಟ್ರೀಸಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡಿದಾಗ, ನೇಪಾಲ್ ಕಂಟ್ರಿ 106 ಇದೆ, ಶ್ರೀಲಂಕಾ 127, ಮಯನ್ಮಾರ್ 140, ಹಾಗೂ ಬಾಂಗ್ಲಾದೇಶ್ 152, ಪಾಕಿಸ್ತಾನ್ 145. ಈ ರೀತಿಯಾಗಿ ನಮ್ಮ ನೇಬರಿಂಗ್ ಕಂಟ್ರೀಸಲ್ಲಿ ನಮಗಿನ್ನೂ ಮುಂದೆ ಯಾರಿದ್ದಾರೆ ಅಂತಂದರೆ ನೇಪಾಲ್ ಅಂತ ಹೇಳ್ಬೋದು. ನೇಪಾಲ್ ಹಾಗೂ ಶ್ರೀಲಂಕಾದವರು ನಮ್ಮ ಒಂದು ರ್ಯಾಂಕಿಂಗ್ಕಿನೂ ಅವ್ರಿಗೆ ಚೆನ್ನಾಗಿದೆ. ಅಂದರೆ
ಪ್ರೆಸ್ ಫ್ರೀಡಮ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಅವ್ರ ಕಂಟ್ರಿನಲ್ಲಿ ಪ್ರೆಸ್ ಫ್ರೀಡಮ್ ಜಾಸ್ತಿ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಇನ್ನು ಈ ಒಂದು ರಿಪೋರ್ಟು ನಮ್ಮ ಭಾರತದ ಬಗ್ಗೆ ಯಾವ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದೆ, ಇಂಡೆಕ್ಸ್ ಮಾಡುವಾಗ ಅಥವಾ ರ್ಯಾಂಕಿಂಗನ್ನು ಕೊಡುವಾಗ ಯಾವ ರೀತಿಯಾದಂಥ ಟಾರ್ಗೆಟನ್ನು ಅಥವಾ ಕನ್ಸಿಡರ್ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಯಾವುದೇ ಒಂದು ಕ್ಯಾಂಪೇನ್ ನಡೀತಿರುತ್ತಲ್ಲ, ಆ ಒಂದು ಕ್ಯಾಂಪೇನು ವುಮನ್ ಅಗೇನೆಸ್ಟ್ ತುಂಬ ವೈಲೆಂಟ್ ಆಗಿರುವಂಥ ಆರ್ಟಿಕಲ್ಗಳನ್ನು ಅಥವಾ ಹೈಲೈಟ್ ಮಾಡುವಂತೆ ನಾವು ಪ್ರೆಸ್ಸಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಹಾಗೂ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಹಲವಾರು ಜರ್ನಲಿಸ್ಟ್ಗಳ ಮೇಲೆ ಒಂದು ಅಥಾರಿಟಿ ಯಾವ ರೀತಿಯಾಗಿ ಅವರ ಒಂದು ಫ್ರೀಡಮನ್ನು ಇನ್ಫ್ರಿಂಜ್ ಮಾಡ್ತಾ ಇದೆ, ಅಥವಾ ಅಥಾರಿಟೀಸ್ಗಳು ಜರ್ನಲಿಸಮ್ಗೆ ಸಂಬಂಧಪಟ್ಟಂತೆ ಕ್ರಿಟಿಕಲ್ ಆಗಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿದ್ದಾರೆ. ಇನ್ನು ಡ್ರೆಕಾನಿಯನ್ ಲಾಸ್ನ ವಿಷಯವಾಗಿ ಕಮೆಂಟ್ ಹಾಕೋದಾದರೆ, ಸೆಡಿಷನ್ ಲಾ ಇರ್ಬೋದು, ಸ್ಟೇಟ್ ಸೀಕ್ರೆಟ್ಸ್ ಇರ್ಬೋದು, ಅಥವಾ ನ್ಯಾಷನಲ್ ಸೆಕ್ಯೂರಿಟಿಯ ವಿಷಯವಾಗಿ ಹಲವಾರು ಬಾರಿ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಲಾಸ್ಗಳು ಯಾವ ರೀತಿಯಾಗಿ ವೈಲೆಂಟ್ ಆಕ್ಟಿವಿಟೀಸನ್ನು ಮಾಡ್ತಾ ಇದೆ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಅವರು ಕನ್ಸಿಡರ್ ಮಾಡಿದ್ದಾರೆ. ಹಾಗೂ ಸೋಷಿಯಲ್ ಮೀಡಿಯಾಗೆ ರಿಲೇಟೆಡ್ ಇರುವಂತೆ, ಫಾರ್ ಎಕ್ಸಾಂಪಲ್ ಇವಾಗ ಟ್ವಿಟರ್ಸ್ ಅಂತಲೇ ಕನ್ಸಿಡರ್ ಮಾಡಿದಾಗ ಅಲ್ಲಿ ಹಲವಾರು ಕಮೆಂಟ್ಸ್ಗಳು ಬರ್ತಾ ಇರ್ತವೆ, ಅಥವಾ ಹಲವಾರು ಆರ್ಟಿಕಲಲ್ಲಿ ಸೆನ್ಸಾರ್ಶಿಪ್ಪನ್ನು ಹಾಕ್ತಾ ಇದ್ದಾರೆ. ಗೌರ್ಮೆಂಟ್ಗೆ ಹಾನಿ ಮಾಡುವಂಥ ಇದ್ದರೆ ಅದನ್ನು ಡಿಲೀಟ್ ಮಾಡ್ತಾರೆ, ಅಥವಾ ಕಂಪ್ಲೀಟಾಗಿ ಸೆನ್ಸರ್ಶಿಪ್ ಲಾಗಳನ್ನು ಸಹ ತರ್ತಾ ಇದ್ದಾರೆ. ಇದರಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಫ್ರೀಡಮ್ ಇದೆ ಅನ್ನೋದನ್ನು ಸಹ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಪ್ರೆಸ್ ಫ್ರೀಡಮಲ್ಲೂ ಸಹ ಹಲವಾರು ಆಕ್ಟಿವಿಟೀಸ್ಗಳು ಸಪ್ರೆಸ್ ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ರೀತಿಯಾಗಿ ಅವರು ಹಲವಾರು ಡೈಮೆನ್ಷನ್ಸನ್ನು ಕನ್ಸಿಡರ್ ಮಾಡಿ ಈ ಒಂದು ರ್ಯಾಂಕಿಂಗನ್ನು ಕೊಟ್ಟಿದ್ದಾರೆ. ಇಂಡಿಯಾದ ಮೇಲೆ ಯಾವ ರೀತಿಯಾಗಿ ಕಮೆಂಟನ್ನು ಕೊಟ್ಟಿದ್ದಾರೆ, ಅಥವಾ ಇಂಡಿಯಾದಲ್ಲಿ ಯಾವ ರೀತಿಯಾಗಿ ಇರುವಂಥ ಇಶ್ಯೂಸನ್ನು ಕನ್ಸಿಡರ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ. ಸೊ ಈ ಒಂದು ರ್ಯಾಂಕಿಂಗಿಗೆ ಭಾರತದ ಒಂದು ಸ್ಟ್ಯಾಂಡ್ ಯಾವ ರೀತಿಯಾಗಿದೆ, ಏನು ರೆಸ್ಪಾನ್ಸ್ ಕೊಡ್ತಾ ಇದೆ ಅಂತಂದರೆ, ಯಾಕೆ ಅವ್ರು ಕನ್ಸಿಡರ್ ಮಾಡ್ತಾ ಇಲ್ಲ, ಡಿಸ್ಅಗ್ರಿ ಮಾಡ್ತಾ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಹಲವಾರು ರೀಸನ್ಸ್ಗಳನ್ನು ಕೊಡ್ಬೋದು. ಭಾರತದ ಒಂದು ವ್ಯೂ ಯಾವ ರೀತಿಯಾಗಿದೆ ಅಂತಂದರೆ, ಈ ರಿಪೋರ್ಟನ್ನು ಭಾರತ ಅಗ್ರಿ ಮಾಡ್ತಾ ಇಲ್ಲ. ಯಾಕೆಂದರೆ ಭಾರತದಲ್ಲಿ ಮೀಡಿಯಾಗೆ ಸಂಬಂಧಪಟ್ಟಂತೆ ಅಬ್ಸಲ್ಯೂಟ್ ಫ್ರೀಡಮನ್ನು ನಾವು ಕೊಟ್ಟಿದ್ದೀವಿ. ಸೊ ಭಾರತದಲ್ಲಿ ಮೀಡಿಯಾ ಅಬ್ಸಲ್ಯೂಟ್ ಫ್ರೀಡಮನ್ನು ಎಂಜಾಯ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ಒಂದು ರ್ಯಾಂಕಿಂಗನ್ನು ಕೊಡುವಾಗ ಕೆಲವೊಂದಿಷ್ಟು ಡೈಮೆನ್ಷನ್ಸನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿಯಾದಂಥ ಲೂಪ್ ಹೋಲ್ಸ್ಗಳಿರ್ಬೋದು ಅಂತ ಇವರು ಅಡ್ರೆಸ್ ಮಾಡಿದ್ದಾರೆ ಭಾರತದಲ್ಲಿ ಅಂತಂದರೆ, ಈ ಒಂದು ಮೆಥಡಾಲಜಿ, ಈ ಒಂದು ರ್ಯಾಂಕಿಂಗನ್ನು ಕೊಡುವಾಗ ಯಾವುದೇ ರೀತಿಯಾದಂಥ ಟ್ರಾನ್ಸ್ಪರೆಂಟ್ ಮೆಥಡನ್ನು ಫಾಲೋ ಮಾಡ್ತಾ ಇಲ್ಲ. ಮತ್ತು ಸ್ಯಾಂಪಲ್ ಸೈಜ್ ಏನಿರುತ್ತಲ್ಲ, ಅಥವಾ ಫೀಡ್ಬ್ಯಾಕನ್ನು ಕನ್ಸಿಡರ್ ಮಾಡುವಾಗ ಸ್ಯಾಂಪಲ್ ಸೈಜು ತುಂಬ ಕಡಿಮೆ ಇದೆ ಅನ್ನುವಂಥದ್ದು. ಕೆಲವೊಂದಿಷ್ಟು ಜನ ಯಾವ ರೀತಿಯಾಗಿ ವ್ಯೂ ಕೊಡ್ತಾರೆ ಅದ್ರ ಮೇಲೆ ಈ ಒಂದು ರ್ಯಾಂಕಿಂಗನ್ನು ರೆಡಿ ಮಾಡ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೂ ಈ ಒಂದು ರ್ಯಾಂಕಿಂಗಲ್ಲಿ ಫಂಡಮೆಂಟಲ್ಸ್ ಆಫ್ ಡೆಮೋಕ್ರಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ವೇಟೇಜ್ ಇಲ್ಲ, ಕಡಿಮೆ ಆಗಿರುವಂಥ ಒತ್ತನ್ನು ಅವ್ರು ಕೊಡ್ತಾ ಇದ್ದಾರೆ ಇಂಡೆಕ್ಸ್ ರೆಡಿ ಮಾಡುವಾಗ. ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಕಂಪ್ಲೀಟ್ ಆಗಿದೆ. ಸೊ ಡೆಮೋಕ್ರಸಿಗೆ ಸಂಬಂಧಪಟ್ಟಂತೆ ಅಥವಾ ಸಿಟಿಜನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಹಾನಿ ಆಗದೇನೂ ಸಹ ನಾವು ಪ್ರೆಸ್ಸನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಸೊ ಇದನ್ನು ಸಹ ಅವರು ಅಡ್ರೆಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ಒಂದು ಮೆಥಡಾಲಜಿ ನಡಿನಲ್ಲಿ ನಾವು ಕ್ವಶನ್ ಮಾಡುವಂತೆ ಅಥವಾ ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡುವಂತೆ ಮೆಥಡ್ಗಳು ಇಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ನೋಡ್ಬೋದು. ಈ ಒಂದು ಇಂಡೆಕ್ಸ್ ನಡಿನಲ್ಲಿ ಪ್ರೆಸ್ ಫ್ರೀಡಮ್ ಅಂದರೆ ಏನು ಅಂತ ಕ್ಲಿಯರ್ ಡೆಫಿನೇಷನ್ ಇಲ್ಲ. ಯಾವ ರೀತಿಯಾಗಿ ಇವರು ಮೇಜರ್ಸನ್ನು ಮಾಡ್ತಾರೆ ಅನ್ನುವಂಥದ್ದು ಕ್ಲಿಯರ್ ಇಲ್ಲ ಅನ್ನೋದನ್ನು ಭಾರತ ಹೇಳ್ತಾ ಇದೆ. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಡೆಮೋಕ್ರಸಿಗೆ ಹೆಚ್ಚು ವೇಟೇಜನ್ನು ನಾವು ಕೊಡ್ತಾ ಇದ್ದೀವಿ, ಮೀಡಿಯಾಗೆ ಸಂಬಂಧಪಟ್ಟಂಥ ಫ್ರೀಡಮು ಸಹ ಕೊಡ್ತಾ ಇದ್ದೀವಿ. ಈ ಒಂದು ಮೆಥಡಾಲಜಿನ ನಾವು ಕಂಪ್ಲೀಟಾಗಿ ಡಿಸ್ಅಗ್ರಿ ಮಾಡ್ತೀವಿ ಅನ್ನುವಂಥದ್ದು ಭಾರತದ ಸ್ಟ್ಯಾಂಡ್. ಸೊ ಈ ಒಂದು ರಿಪೋರ್ಟನ್ನು ಹಲವಾರು ಕಂಟ್ರೀಸ್ಗಳು ಅಪೋಸ್ ಮಾಡ್ತಾ ಇದೆ, ಇದಕ್ಕೆ ಇಂಡಿಯಾನು ಸಹ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ರಿಪೋರ್ಟಲ್ಲಿರುವಂಥ ಮೆಥಡಾಲಜಿನ ಯಾಕೆ ಬಯಾಸ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ, ಈ ಒಂದು ಮೀಡಿಯಾಗೆ ಸಂಬಂಧಪಟ್ಟಂತೆ ಓನರ್ಶಿಪ್ ಇರ್ಬೋದು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಅವರು ಕೇವಲ ಕೆಲವೊಂದಿಷ್ಟು ಸ್ಯಾಂಪಲ್ಸ್ಗಳಿಂದ ಪ್ರೈವೇಟ್ ಇಂಡಿವಿಜುವಲ್ಗಳ ಒಂದು ಒಪಿನಿಯನ್ ಬೇಸ್ ಮೇಲೆ ಈ ಒಂದು ಇಂಡೆಕ್ಸನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಎರಡು ರೀತಿಯಾದಂಥ ಕನ್ಸರ್ನ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಇರಲಿ. ಹಾಗೂ ಫ್ರೀಡಮ್ ಆಫ್ ಪ್ರೆಸ್ ಅನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಯಾವ ಆರ್ಟಿಕಲ್ ನಡಿನಲ್ಲಿ ಬರುತ್ತೆ ಅನ್ನುವಂಥದ್ದು. ಸೊ ಯಾವ ಆರ್ಟಿಕಲಲ್ಲಿ ನಾವು ಪ್ರೆಸ್ ಫ್ರೀಡಮನ್ನು ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದು ನಮಗೆ ಪ್ರಿಲಿಮ್ಸ್ಗೆ ಬೇಕಾಗಿರುವಂಥ ವಿಷಯ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಫ್ರೀಡಮ್ ಆಫ್ ಪ್ರೆಸ್ನ ವಿಷಯವಾಗಿ ಅಥವಾ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಇಶ್ಯೂ ಬಂದಾಗೂ ಸಹ ಈ ಒಂದು ಇಂಡೆಕ್ಸನ್ನು ನಾವು ಯೂಸ್ ಮಾಡ್ಕೋಬೋದು, ಅಥವಾ ಇಲ್ಲಿರುವಂಥ ಡೈಮೆನ್ಷನ್ಸನ್ನು ನಾವು ಅಲ್ಲಿ ಕವರ್ ಮಾಡ್ಬೋದಾಗಿದೆ. ಚಾನ್ಸ್ ಎನ್ಕೌಂಟರ್ ವಿತ್ ರೇರ್ ಸ್ಪೀಷೀಸ್, ಈ ಆರ್ಟಿಕಲ್ನ ನಾವು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಕನ್ಸಿಡರ್ ಮಾಡ್ಬೋದು. ಕನ್ಸರ್ವೇಷನ್ ಪಾರ್ಟಲ್ಲಿ ಇದನ್ನು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲಲ್ಲಿ ಯಾವ ರೀತಿಯಾಗಿ ಅವರು ಆ ಒಂದು ಸ್ಪೀಷಸನ್ನು ಅಥವಾ ರೇರ್ ಸ್ಪೀಷಸನ್ನು ಫೈಂಡ್ ಮಾಡಿದ್ದಾರೆ ಅಂತ ಸ್ಟೋರಿ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಆದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದು ನಮಗೆ ತುಂಬ ಇಂಪಾರ್ಟೆಂಟ್. ರೇರ್ ಸ್ಪೀಷಸನ್ನು ಹೆಂಗೆ ಕನ್ಸಿಡರ್ ಮಾಡ್ಬೋದು ಅಂತಂದರೆ, ನ್ಯೂಸಲ್ಲಿರುವಂಥ ಈ ಒಂದು ನೇಮನ್ನು ಕೊಡ್ತಾರೆ, ಅಲ್ಬಿನೋ ಇಂಡಿಯನ್ ಫ್ಲಾಪ್ ಶೆಲ್ ಅನ್ನೋಂಥದ್ದು. ಈ ನೇಮನ್ನು ಕೊಟ್ಬಿಟ್ಟು ಇದು ಯಾವ ಒಂದು ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ, ಎನಿಮಲ್ ಕಿಂಗ್ಡಮ್ನಲ್ಲಿ ಯಾವ ಕ್ಲಾಸ್ಗೆ ಬಿಲಾಂಗ್ ಆಗ್ಬೋದು ಅಂತ 4 ಆಪ್ಷನ್ಸ್ ಕೊಡ್ಬೋದು. ಇದು ಮೃದ್ವಂಗಿಗಳಿಗೆ ಸೇರುತ್ತಾ, ಅಥವಾ ರೆಪ್ಟೈಲ್ಸ್ ಅಂತ ಕನ್ಸಿಡರ್ ಮಾಡ್ಬೋದಾ, ಅಥವಾ ಫಿಶಸ್ ಅಂತ 4-5 ಕೊಡ್ಬೋದು. ನಾರ್ಮಲಿ ನಾವು ಏನು ಮಾಡ್ತೀವಿ, ಹೆಸರು ಯಾವ ರೀತಿಯಾಗಿರುತ್ತೆ ಅದ್ರ ಪ್ರಕಾರ ಕ್ಲಾಸ್ಗೆ ಕನೆಕ್ಟ್ ಮಾಡಕ್ಕೆ ಹೋಗ್ತೀವಿ. ಇವಾಗ ಶೆಲ್ಗಳಿದೆ ಅಂತಂದಾಗ ಮೃದ್ವಂಗಿಗಳು ಅಥವಾ ಮುಲಸ್ಕಾಸ್ ಅಂತ ಕನ್ಸಿಡರ್ ಮಾಡ್ತೀವಿ.
ಆದರೆ ಟರ್ಟಲ್ ಬಿಲಾಂಗ್ ಆಗೋದು ರೆಪ್ಟೈಲ್ ಕ್ಲಾಸಸ್ಗೆ. ಸೊ ಇದು ನಿಮಗೆ ಕ್ಲಿಯರ್ ಇರಬೇಕು. ಇಲ್ಲಿ ಮೇಜರ್ ಆಗಿ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್ ಅಂತಂದರೆ ಯಾವ ಸ್ಪೀಷೀಸು ಯಾವ ಒಂದು ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಇರಲಿ. ಅಂದರೆ ಆನ್ಸರ್ ಮಾಡುವಾಗ ಕನೆಕ್ಟ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಹಾಗೂ ಈ ಒಂದು ಸ್ಪೀಷೀಸನ್ನು ನಾವು ತೆಲಂಗಾಣದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಇದು ಈಸ್ಟರ್ನ್ ಘಾಟ್ ಅಂತ ಕನೆಕ್ಟ್ ಮಾಡ್ಕೋಬೋದು. ಈ ರೀತಿಯಾಗಿ ಒಂದೇ ಒಂದು ಲೈನ್ ಅಥವಾ ಒಂದು ವರ್ಡಲ್ಲಿ ನೀವು ಬರೆದಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ರಿವಿಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಚಿಲಾಯ್ ಕಲನ್ ಪುಟ್ಸ್ ಕಾಶ್ಮೀರ್ ಇನ್ ಅ ಡೀಪ್ ಫ್ರೀಸ್. ಈ ಆರ್ಟಿಕಲ್ ಅನ್ನು ನಾವು ಸಿಲೆಬಸ್ ಅಲ್ಲಿ GS ಪೇಪರ್ 1 ಅಡಿನಲ್ಲಿ ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ಈ ಒಂದು ಆರ್ಟಿಕಲ್ ನ ಕಂಟೆಕ್ಸ್ಟ್ ಅನ್ನ ನೋಡಿದಾಗ ಈ ಒಂದು ವಿಂಟರ್ ಸೀಸನ್ ಅಲ್ಲಿ ಕಾಶ್ಮೀರದಲ್ಲಿ ನಾವು ಡೀಪ್ ಫ್ರೀಸಿಂಗ್ ಕಂಡೀಷನ್ ಅನ್ನ ನೋಡ್ತಾ ಇದ್ದೀವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಟರ್ಮಿನಾಲಜೀಸು ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಚಿಲಾಯ್ ಕಲನ್ ಅನ್ನುವಂಥದ್ದು ಕಾಶ್ಮೀರದಲ್ಲಿ ಡೀಪ್ ಫ್ರೀಸ್ ಆಗುತ್ತಲ್ಲ, ಆ ಕಂಡೀಷನ್ ಅನ್ನ ಚಿಲಾಯ್ ಕಲನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ಸಬ್-0 ಲೆವೆಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಮಿನಿಮಮ್ ಟೆಂಪ್ರೇಚರ್ ಇರೋದ್ರಿಂದ ಆಲ್ಮೋಸ್ಟ್ 40 ಡೇಸ್ ಈ ಒಂದು ಡ್ಯೂರೇಷನ್ ಅನ್ನು ಕನ್ಸಿಡರ್ ಮಾಡ್ಬೋದು. ಈ ಒಂದು ಕೋಲ್ಡೆಸ್ಟ್ ಡ್ಯೂರೇಷನ್ 40 ಡೇಸ್ ಏನಿರುತ್ತಲ್ಲ, ಇದು ಹಾರ್ಶ್ ಕಂಡೀಷನ್ ಅನ್ನು ಜಮ್ಮು ಕಾಶ್ಮೀರದಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಒಂದು ಕಂಡೀಷನ್ ಅಲ್ಲಿ ಡೀಪ್ ಫ್ರೀಸ್ ಏನಾಗಿರುತ್ತಲ್ಲ, ಇವಾಗ ರೇನ್ ಪ್ಯಾಟರ್ನ್ಗೂ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಫ್ರೀಕ್ವೆಂಟ್ ಆಗಿ ನಾವು ಸ್ನೋ ಪ್ರಿಸಿಪಿಟೇಷನ್ ಆಗೋದನ್ನ ನೋಡ್ತಾ ಇದೀವಿ ಅನ್ನುವಂಥದ್ದು. ಈ ಒಂದು 40 ಡೇಸ್ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ, ಡಿಸೆಂಬರ್ 21 ಇಂದ ನೆಕ್ಸ್ಟ್ ಇಯರ್ ಜನವರಿ 31ರವರೆಗೂ ಚಿಲಾಯ್ ಕಲನ್ ಅನ್ನ ಕಾಶ್ಮೀರದಲ್ಲಿ ವಿಂಟರ್ ಸೀಸನ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು ಕ್ಲಿಯರ್ ಆಗಿರಬೇಕು. ಹಾಗೂ ಈ ಒಂದು ಕೋಲ್ಡ್ ಸಿಚುವೇಶನ್ಗೆ ಇನ್ನೂ 2 ಟರ್ಮಿನಾಲಜಿಯನ್ನು ಯೂಸ್ ಮಾಡ್ತಾರೆ. ಚಿಲಾಯ್ ಕಲನ್ ಅನ್ನುವಂಥದ್ದು ಜನವರಿ 31 ಕಂಪ್ಲೀಟ್ ಆಗಿ ಮುಗಿಯುತ್ತಲ್ಲ, ಜನವರಿ 31 ಆದಮೇಲೆ ಈ ಒಂದು ಫ್ರೀಸಿಂಗ್ ಕಂಡೀಷನ್ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರ್ತಿರುತ್ತೆ. ಆವಾಗ ನೇಮ್ ಏನು ಮಾಡ್ತಾರೆ ಅಂತಂದರೆ ಚಿಲಾಯ್ ಕೂರ್ಡ್ ಅನ್ನುವಂಥ ನೇಮು. ಇದನ್ನು ಸ್ಮಾಲ್ ಕೋಲ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ನೆಕ್ಸ್ಟ್ 20 ಡೇಸ್ ಇರುತ್ತೆ. 20 ಡೇಸ್ ಅಂತಂದರೆ ಜನವರಿ 31 ಇಂದ ಫೆಬ್ರವರಿ 19 ತನೂ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಈ ಒಂದು ಡ್ಯೂರೇಷನ್ ಆದಮೇಲೆ 20 ಡೇಸ್ ಕಂಪ್ಲೀಟ್ ಆದಮೇಲೆ ಇದನ್ನು ಚಿಲಾಯ್ ಬಚ್ಚಾ ಅನ್ನುವಂಥದ್ದನ್ನು ಕರೀತಾರೆ. ಅಂದರೆ ಬೇಬಿ ಕೋಲ್ಡ್ ಅನ್ನುವಂಥದ್ದು. ಈ ಒಂದು ಬೇಬಿ ಕೋಲ್ಡು ನೆಕ್ಸ್ಟ್ 10 ಡೇಸ್ ಇರುತ್ತೆ. ಸೊ ಟೋಟಲ್ ಆಗಿ 40 ಡೇಸ್ ಫಸ್ಟ್ ನಾವು ಏನು ಹೇಳ್ತಿದ್ವಿ ಚಿಲಾಯ್ ಕಲನ್ ಅಂತ, ನೆಕ್ಸ್ಟ್ 20 ಡೇಸ್ ಅನ್ನೋದು ಚಿಲಾಯ್ ಕೂರ್ಡ್ ಅನ್ನುವಂಥದ್ದು, ನೆಕ್ಸ್ಟ್ 10 ಡೇಸು ಚಿಲಾಯ್ ಬಚ್ಚಾ ಅನ್ನುವಂಥದ್ದು. ಸೊ ಟೋಟಲ್ ಆಗಿ ನಾವು 70 ಡೇಸ್ ಕೋಲ್ಡ್ ಕಂಡೀಷನ್ ಅನ್ನ ಜಮ್ಮು ಕಾಶ್ಮೀರದಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಕ್ಲಿಯರ್ ಇರಲಿ. ಇಲ್ಲಿ ನಾವು ಡಿಸೆಂಬರ್ 21 ಅಂದರೆ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ಈ ಒಂದು ಫಸ್ಟ್ ಡೇ ಅನ್ನು ನಾವು ಪರ್ಷಿಯನ್ನಲ್ಲಿರುವಂತಹ ಒಂದು ಟ್ರೆಡಿಷನ್ನ ಪ್ರಕಾರ ಲಾಂಗೆಸ್ಟ್ ನೈಟ್ ಇರೋದ್ರಿಂದ ಒಂದು ಸೆಲೆಬ್ರೇಷನ್ ಅನ್ನು ಕನ್ಸಿಡರ್ ಮಾಡ್ತಾರೆ. ಆ ಒಂದು ಸೆಲೆಬ್ರೇಷನ್ ನೇಮ್ ಯಾವ ರೀತಿಯಾಗಿದೆ ಅಂತಂದರೆ ಶಬ್-ಇ-ಎಲ್ಡಾ ಅನ್ನುವಂಥ ನೇಮ್, ಅಂದರೆ ನೈಟ್ ಆಫ್ ಬರ್ತ್ ಅಂತ. ಲಾಂಗೆಸ್ಟ್ ನೈಟ್ ಇರೋದನ್ನು ಪರ್ಷಿಯನ್ ಟ್ರೆಡಿಷನಲ್ಲಿ ಕನ್ಸಿಡರ್ ಮಾಡ್ತಾರೆ. ಹಾಗೂ ಕಾಶ್ಮೀರದಲ್ಲಿ ಈ ಒಂದು ಡೇಗೆ ಯಾವ ರೀತಿಯಾಗಿ ನೇಮ್ ಮಾಡಿದ್ದಾರೆ ಅಂತಂದರೆ ಫೆಹರನ್ ಅನ್ನುವಂಥ ನೇಮ್, ಫೆಹರನ್ ಡೇ ಅಂತ ಡಿಸೆಂಬರ್ 21 ಸೆಲೆಬ್ರೇಟ್ ಮಾಡ್ತಾರೆ. ಹಾಗೂ ಕಾಶ್ಮೀರದಲ್ಲಿ ಈ ಒಂದು ಸೀಸನ್ ಅಥವಾ ಡ್ಯೂರೇಷನ್ ಏನಿದೆಯಲ್ಲ ಫ್ರೀಸ್ ಟೈಮು, ಈ ಪಾರ್ಷಿಯಲ್ ಡ್ಯೂರೇಷನಲ್ಲಿ ಹಲವಾರು ಟೂರಿಸ್ಟ್ ಆ್ಯಕ್ಟಿವಿಟೀಸ್ಗಳು ನಡೀತವೆ. ತುಂಬ ಸ್ನೋ ಆಗೋದ್ರಿಂದ ಇದು ತುಂಬ ಚೆನ್ನಾಗಿರೋದ್ರಿಂದ ಕೆಲವೊಂದಿಷ್ಟು ರೆಸಾರ್ಟ್ಗಳು ಸಹ ಫೇಮಸ್ ಟೂರಿಸ್ಟ್ ಸ್ಪಾಟ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾವೆ. ಹಾಗೂ ಕೆಲವೊಂದಿಷ್ಟು ಫೈರಿಂಗ್ ಆ್ಯಕ್ಟಿವಿಟೀಸ್, ಅದನ್ನು ಕಂಗ್ರಿ ಅಂತ ಕರೀತಾರೆ. ಈ ಒಂದು ಫೈರಿಂಗ್ ಆ್ಯಕ್ಟಿವಿಟೀಸ್ಗಳು ಜಮ್ಮು ವ್ಯಾಲಿನಲ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೂ ಈ ಒಂದು ಡ್ಯೂರೇಷನಲ್ಲಿ ದಾಲ್ ಲೇಕು ಸಹ ಕಂಪ್ಲೀಟಾಗಿ ಫ್ರೀಸ್ ಆಗುತ್ತೆ. ಎಲ್ಲ ಟ್ಯಾಪ್ಗಳು ಏನಿರುತ್ತಲ್ಲ ಪಾರ್ಷಿಯಲ್ ಆಗಿ ಫ್ರೀಸ್ ಆಗೋದನ್ನು ನೋಡ್ಬೋದು. ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಪಾಯಿಂಟ್ ಅಂದರೆ ಚಿಲಾಯ್ ಕಲನ್ ಅನ್ನುವಂಥದ್ದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಚಿಲಾಯ್ ಕಲನ್, ಚಿಲಾಯ್ ಕೂಡ್ ಹಾಗೂ ಚಿಲಾಯ್ ಬಚ್ಚಾ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಇದ್ದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಆ್ಯಂಟಿ ನ್ಯಾಷನಲ್ಸ್ ನಾಟ್ ಡಿಫೈನ್ಡ್ ಇನ್ ಸ್ಟ್ಯಾಚ್ಯೂಸ್ ಸೇಸ್ ಸೆಂಟರ್. ಈ ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಸೆಕ್ಷನಲ್ಲಿ ಕನ್ಸಿಡರ್ ಮಾಡಬಹುದಾಗಿದೆ. ಸೊ ಈ ಒಂದು ಆರ್ಟಿಕಲಲ್ಲಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಆ್ಯಂಟಿ ನ್ಯಾಷನಲ್ ವಿಷಯವಾಗಿ ಯಾವ ರೀತಿಯಾಗಿ ನಮ್ಮ ಲಾಸ್ಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು. ಸ್ಟ್ಯಾಚ್ಯೂಸ್ ಅಂತಂದರೆ ಹಲವಾರು ಲಾಸ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡಬಹುದಾಗಿದೆ. ಸೊ ಈ ಒಂದು ಆರ್ಟಿಕಲಲ್ಲಿ ಕೆಲವೊಂದಿಷ್ಟು ಆ್ಯಕ್ಟ್ಸ್ಗಳನ್ನು, ಲಾಗಳನ್ನು ಮತ್ತು ರಿಪೋರ್ಟ್ಗಳನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ನಾವು ಆ್ಯಂಟಿ ನ್ಯಾಷನಲ್ ಡೆಫಿನೇಷನನ್ನು ಪ್ರಾಪರಾಗಿ ಎಲ್ಲೂ ಹೊಂದಿಲ್ಲ ಅನ್ನೋದನ್ನು ಎಂಫಸೈಸ್ ಮಾಡಿದ್ದಾರೆ. ಸೊ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್ ನಡಿನಲ್ಲಿ ಹೇಳೋದಾದರೆ ಈ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ನಾವು ಯಾವಾಗ ಒಬ್ಬ ವ್ಯಕ್ತಿಗೆ ಪನಿಷ್ ಮಾಡಲಾಗುತ್ತೆ ಹೇಳಿ, ದೇಶದ ಇಂಟಿಗ್ರಿಟಿ ಅಥವಾ ಸವರ್ನಿಟಿಯನ್ನು ಅವರು ಧಕ್ಕೆ ಮಾಡ್ತಿದ್ರೆ ಆವಾಗ ಅವ್ರನ್ನ ಈ ಒಂದು ಆ್ಯಕ್ಟಿವಿಟಿ ನಡಿನಲ್ಲಿ ಅವ್ರನ್ನ ಒಂದು ಪನಿಷ್ ಮಾಡುವಂಥ ಪವರ್ ಇರುತ್ತೆ. ಸೊ ಮೇಜರ್ ಆಗಿರುವಂಥ ಆಬ್ಜೆಕ್ಟ್ ಏನಂತಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್ ನಡಿನಲ್ಲಿ ಭಾರತದ ಇಂಟಿಗ್ರಿಟಿಗೆ ಧಕ್ಕೆ ಆಗುವಂತಿಲ್ಲ ಅನ್ನುವಂಥದ್ದು. ಇಲ್ಲಿನೂ ಸಹ ನಾವು ಆ್ಯಂಟಿ ನ್ಯಾಷನಲ್ ಅನ್ನುವಂಥ ಪ್ರಾಪರ್ ವರ್ಡ್ ಯೂಸ್ ಮಾಡಿಲ್ಲ. ಹಾಗೂ ಸೆಡಿಷನ್ ಲಾನಲ್ಲಿ ಸೆಕ್ಷನ್ 124A IPC ಹೇಳೋದ್ರ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಸೆಡಿಷನ್ ಲಾ ಮುಖಾಂತರ ಅವರನ್ನು ಪನಿಷ್ ಮಾಡ್ತಾರಲ್ಲ, ಇದರಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿದೆ, ಯಾವಾಗ ಅವರ ಒಂದು ಆ್ಯಕ್ಷನ್ ಅಥವಾ ಆ ಒಂದು ವ್ಯಕ್ತಿ ಡಿಸ್ಸ್ಯಾಟಿಸ್ಫ್ಯಾಕ್ಷನನ್ನು ಗೌರ್ಮೆಂಟ್ ವಿರುದ್ಧ ತೋರಿಸ್ತಾರಲ್ಲ, ಆ ಟೈಮಲ್ಲಿ ಅವರನ್ನು ಒಳಗೆ ಹಾಕ್ತಾರೆ.
ಸೊ ಈ ಲಾನಲ್ಲೂ ಸಹ ನಾವು ಆ್ಯಂಟಿ ನ್ಯಾಷನಲ್ ವಿಷಯವಾಗಿ ಡೆಫಿನೇಷನನ್ನು ನೋಡ್ತಾ ಇಲ್ಲ. ಸೊ ಈ ಒಂದು ಲಾ ಏನಿದೆಯಲ್ಲ ಇದು ಕೇವಲ ಬ್ರಿಟಿಷ್ ಕೊಲೋನಿಯಲ್ ಗೌರ್ಮೆಂಟಲ್ಲಿ 1870s ನಾವು ಸೋಲ್ ಆಬ್ಜೆಕ್ಟಿವ್ ಎಂದು ಸ್ಟಾರ್ಟ್ ಮಾಡಿರ್ತಾರೆ. ಇದರಲ್ಲಿ ಇಂಡಿಯನ್ ವಾಯ್ಸನ್ನು ಸಪ್ರೆಸ್ ಮಾಡಬೇಕು ಅಂತ ಬ್ರಿಟಿಷರು ತಂದಿರ್ತಾರೆ. ಸೊ ಇಲ್ಲಿನೂ ಸಹ ಆ್ಯಂಟಿ ನ್ಯಾಷನಲ್ ಅನ್ನುವಂತಹ ಪ್ರಾಪರ್ ಆಗಿರುವಂಥ ವರ್ಡ್ ಇಲ್ಲ. ಇನ್ನು NCRB ರಿಪೋರ್ಟ್ ಡೇಟಾನ ಪ್ರಕಾರ ಇದನ್ನು 2019 ಯಾರು ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅನ್ನುವಂಥವ್ರು ಒಂದು ಆ್ಯನ್ಯುವಲ್ ಕ್ರೈಮ್ ರಿಪೋರ್ಟನ್ನು ಇಂಡಿಯಾದಲ್ಲಿ 2017ರಲ್ಲಿ ಯಾವ ರೀತಿಯಾಗಿ ಕ್ರೈಮ್ ಆಗಿದೆ ಅನ್ನೋದನ್ನು 2019ರಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ರಿಪೋರ್ಟ್ನಲ್ಲಿ ಕ್ರೈಮ್ ಕಮಿಟೆಡ್ ಬೈ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಂತ ಆ್ಯಡ್ ಮಾಡಿದ್ದಾರೆ. ಸೊ ಈ ಒಂದು ಎಲಿಮೆಂಟ್ಸಲ್ಲಿ 3 ರೀತಿಯಾಗಿ ಆ್ಯಂಟಿ ನ್ಯಾಷನಲ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ನಾರ್ತ್ ಈಸ್ಟ್ ಇನ್ಸರ್ಜೆನ್ಸ್, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಮತ್ತು ಟೆರರಿಸ್ಟ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಜಿಹಾದೀದ್ ಅನ್ನುವಂಥ ಟೆರರಿಸ್ಟನ್ನು ಸಹ ಇವರು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಈ ಒಂದು ಅಟೆಂಪ್ಟನ್ನು ಈ ರಿಪೋರ್ಟ್ ನಡಿನಲ್ಲಿ ಕ್ರೈಮನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಬೋದು. ಸೊ ಇದರಲ್ಲಿಯೂ ಸಹ ನಿಮಗೆ ಡೆಫಿನೇಷನ್ ಸಿಗಲ್ಲ ಪ್ರಾಪರಾಗಿ, ಬಟ್ ನ್ಯಾಷನಲ್ ಎಲಿಮೆಂಟ್ಸ್ನ ವಿಷಯವಾಗಿ ಕ್ರೈಮನ್ನು ಕಮಿಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ 3 ರಿಪೋರ್ಟ್ UAPA, ಸೆಡಿಷನ್ ಹಾಗೂ NCRB ರಿಪೋರ್ಟಲ್ಲೂ ಸಹ ನಿಮಗೆ ಪ್ರಾಪರ್ ಡೆಫಿನೇಷನ್ ಸಿಕ್ಕಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿರಬೇಕು. ಹಾಗೂ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ 1976 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಆರ್ಟಿಕಲ್ 31D ಅನ್ನು ಆ್ಯಡ್ ಮಾಡಿರ್ತಾರೆ. ಇದರಲ್ಲಿ ಆ್ಯಂಟಿ ನ್ಯಾಷನಲ್ಗೆ ಸಂಬಂಧಪಟ್ಟಂಥ ಡೆಫಿನೇಷನ್ ಇರುತ್ತೆ. ಆದರೆ ಈ ಒಂದು ಆರ್ಟಿಕಲನ್ನು 43rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನಡಿನಲ್ಲಿ 1977ನಲ್ಲಿ ಇದನ್ನು ರಿಮೂವ್ ಮಾಡಲಾಗುತ್ತೆ ಅಥವಾ ಒಮಿಟ್ ಮಾಡಲಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಸದ್ಯಕ್ಕೆ ನಾವು ಯಾವುದೇ ಲಾ ನಡಿನಲ್ಲಿ ಅಥವಾ ಆ್ಯಕ್ಟ್ ಅಥವಾ ರಿಪೋರ್ಟ್ ನಡಿನಲ್ಲಿ ಆ್ಯಂಟಿ ನ್ಯಾಷನಲ್ ಅನ್ನೋದನ್ನು ನೋಡ್ತಾ ಇಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿರಬೇಕು. ಹಾಗೂ ಈ ಒಂದು ಇಶ್ಯೂ ನಡಿನಲ್ಲಿ ಸುಪ್ರೀಂ ಕೋರ್ಟ್ ಅವರು ಯಾವುದೇ ರೀತಿಯಾದಂಥ ಇಂಟರ್ಫಿಯರೆನ್ಸ್ ಅಥವಾ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ವಾ ಅಥವಾ ಜಜ್ಮೆಂಟನ್ನು ಕೊಟ್ಟಿಲ್ವಾ ಅನ್ನುವಂಥದ್ದನ್ನು ಕ್ವಶನ್ ಮಾರ್ಕ್ ಮಾಡ್ಬೋದು. ಅವರು ಸೆಡಿಷನ್ ಲಾನ ವಿಷಯವಾಗಿ ಒಂದು ಜಜ್ಮೆಂಟನ್ನು ಕೊಟ್ಟಿರೋದು ನಮಗೆ ಇಂಪಾರ್ಟೆಂಟು. ಕೇದಾರ್ನಾಥ್ ಕೇಸ್ 1962 ನಡಿನಲ್ಲಿ ಸೆಕ್ಷನ್ 124A ಸಂಬಂಧಪಟ್ಟಂತೆ ಯಾವಾಗ ಒಬ್ಬ ವ್ಯಕ್ತಿಯನ್ನು ನಾವು ಸೆಡಿಷನ್ ಲಾ ಮುಖಾಂತರ ಪನಿಷ್ಮೆಂಟನ್ನು ಕೊಡ್ತಿರ್ತೀವಲ್ಲ, ಆವಾಗ ಆ ವ್ಯಕ್ತಿ ಮಾಡಿರುವಂಥ ಒಂದು ಆ್ಯಕ್ಷನ್ ಏನಿರುತ್ತಲ್ಲ ವೈಲೆನ್ಸ್ ಆ್ಯಕ್ಟಿವಿಟಿಗೆ ಟರ್ನ್ ಆದಾಗ, ಅಂದರೆ ಆ ವ್ಯಕ್ತಿ ಮಾತಾಡಿರುವಂಥ ಮಾತಿರ್ಬೋದು ಅಥವಾ ರಿಟರ್ನ್ ವರ್ಡ್ಸ್ ಇರ್ಬೋದು, ಇವೆಲ್ಲ ಆ್ಯಕ್ಟಿವಿಟೀಸ್ಗಳು ಅಥವಾ ಆ್ಯಕ್ಷನ್ ಏನಿರುತ್ತಲ್ಲ ಅದು ರೆಬಲ್ ಆಗಿ ಟರ್ನ್ ಆದಾಗ ಇದರಲ್ಲಿ ಪಬ್ಲಿಕ್ ಡಿಸಾರ್ಡರ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಆ ವ್ಯಕ್ತಿಯನ್ನು ನಾವು ಸೆಡಿಷನ್ ಲಾ ಒಳಗಡೆ ಹಾಕ್ಬೋದು ಅನ್ನುವಂಥದ್ದನ್ನು ಕೇದಾರ್ನಾಥ್ ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಅವರು ನೀಡಿದ್ದಾರೆ. ಸೊ ಇಲ್ಲಿ ಮೇಜರಾಗಿ ಅರ್ಥ ಮಾಡಬೇಕಾಗಿರುವಂಥ ವಿಷಯ, ಇವಾಗ ಸಾಕಷ್ಟು ಎಡಿಟೋರಿಯಲ್ಸ್ಗಳು ಬರ್ತವೆ. ಇದರಲ್ಲಿ ತುಂಬ ಎಡಿಟೋರಿಯಲ್ಸ್ಗಳು ಕ್ರಿಟಿಕಲ್ ಆಗಿ ಬರೀತಾರೆ ಗೌರ್ಮೆಂಟ್ನ ವಿರುದ್ಧ. ಇವಾಗ ಎಲ್ಲರಿಗೂ ಸೆಡಿಷನ್ ಚಾರ್ಜ್ ಹಾಕ್ಬೋದು. ಯಾವಾಗ ಆ ವ್ಯಕ್ತಿಯ ಒಂದು ವರ್ಡ್ಗಳು ವೈಲೆನ್ಸ್ಗೆ ಟರ್ನ್ ಆಗುತ್ತಲ್ಲ ಆ ಟೈಮಲ್ಲಿ ಮಾತ್ರ ನಾವು ಪನಿಷ್ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಜಡ್ಜ್ಮೆಂಟ್ ನಡಿನಲ್ಲಿ ಕೊಟ್ಟಾರೆ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿರಬೇಕು. ಹಾಗೂ ನಾವು ಕನೆಕ್ಟ್ ಮಾಡಬೇಕಾಗಿರುವಂಥ ಇನ್ನೊಂದು ಪಾಯಿಂಟ್ ಅಂತಂದರೆ, ಈ ಒಂದು ಡೇಟಾವನ್ನು ಆ್ಯಂಟಿ ನ್ಯಾಷನಲ್ ಅಂತ ಕನ್ಸಿಡರ್ ಮಾಡಿರ್ತಾರಲ್ಲ, ಈ ಒಂದು ಡೇಟಾವನ್ನು ಯಾರು ಮೇಂಟೈನ್ ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಅವರಂತೂ ಮೇಂಟೈನ್ ಮಾಡಲ್ಲ. ಯಾಕೆಂತಂದರೆ ಈ ಒಂದು ಪಬ್ಲಿಕ್ ಆರ್ಡರ್ ಇರ್ಬೋದು, ಪೊಲೀಸ್ ಇರ್ಬೋದು, ಇದು ಸ್ಟೇಟ್ ಸಬ್ಜೆಕ್ಟ್ ಆಗಿದೆ. ಸೊ ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. 7th ಶೆಡ್ಯೂಲ್ ಪ್ರಕಾರ ಯಾವ ರೀತಿಯಾಗಿ ಪವರ್ ಡಿಸ್ಟ್ರಿಬ್ಯೂಷನ್ ಆಗಿದೆಯಲ್ಲ ಅದನ್ನು ಕ್ಲಿಯರಾಗಿ ನೋಡಿ. ಪೊಲೀಸ್ ಆರ್ಡರ್ ಮತ್ತು ಪೊಲೀಸ್ ಅನ್ನುವಂಥದ್ದು ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಸೊ ಈ ಒಂದು ಆ್ಯಂಟಿ ನ್ಯಾಷನಲ್ಗೆ ಸಂಬಂಧಪಟ್ಟಂತೆ ಡೇಟಾವನ್ನು ಮೇಂಟೈನ್ ಮಾಡುವಂಥವರು ಸ್ಟೇಟ್ ಗೌರ್ಮೆಂಟ್ ಅವರು. ಇಲ್ಲಿ ನಾವು ಯಾವುದೇ ರೀತಿಯಾಗಿ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸೆಂಟ್ರಲ್ ಲೆವೆಲಲ್ಲಿ ಪನಿಷ್ಮೆಂಟನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ಯಾವ ರೀತಿಯಾಗಿ ಕ್ವಶನ್ ಬರ್ಬೋದು, ಸ್ಟೇಟ್ಮೆಂಟ್ ವೈಸ್ ನೋಡಿದಾಗ ಆ್ಯಂಟಿ ನ್ಯಾಷನಲ್ ಅನ್ನುವಂಥ ವರ್ಡು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಥವಾ ನಮ್ಮ ಸಂವಿಧಾನದಲ್ಲಿ ಡೆಫಿನೇಷನನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಕೇಳ್ಬೋದು ಡೈರೆಕ್ಟಾಗಿ, ಅಥವಾ ಕೆಲವೊಂದಿಷ್ಟು ಲಾಗಳನ್ನು ಮೆನ್ಷನ್ ಮಾಡಿ ಅಥವಾ ಆ್ಯಕ್ಟ್ಗಳನ್ನು ಮೆನ್ಷನ್ ಮಾಡಿ ನಿಮಗೆ ಸ್ಟೇಟ್ಮೆಂಟನ್ನು ಫ್ರೇಮ್ ಮಾಡ್ಬೋದು. ಸೊ ಆ ಒಂದು ಸ್ಟೇಟ್ಮೆಂಟನ್ನು ಕೇರ್ಫುಲ್ಲಾಗಿ ಕನ್ಸಿಡರ್ ಮಾಡಿ. ಆ್ಯಂಟಿ ನ್ಯಾಷನಲ್ ಅನ್ನುವಂಥದ್ದು ಎಲ್ಲಿನೂ ಮೆನ್ಷನ್ ಮಾಡಿಲ್ಲ ಪ್ರಾಪರಾಗಿ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡೋದಾದರೆ ಇಂಟರ್ನಲ್ ಸೆಕ್ಯೂರಿಟಿ ಸೆಕ್ಷನ್ ನಡಿನಲ್ಲಿ ಕೆಲವೊಂದಿಷ್ಟು ಲಾಸ್ಗಳನ್ನು, ಆ್ಯಕ್ಟ್ಗಳನ್ನು ನಾವು ಮೆನ್ಷನ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಡೈಮೆನ್ಷನ್ಸನ್ನು ಕವರ್ ಮಾಡ್ಬೋದು. ಯಾವ ರೀತಿಯಾಗಿ ಆ್ಯಂಟಿ ನ್ಯಾಷನಲ್ಸ್ಗೆ ಸಂಬಂಧಪಟ್ಟಂತೆ ಲಾಸ್ಗಳು ನಮ್ಮ ದೇಶದಲ್ಲಿ ಇದ್ದಾವೆ, ಸದ್ಯಕ್ಕೆ ಯಾವ ರೀತಿಯಾದಂಥ ಪ್ರೊವಿಷನ್ಸನ್ನು ಅವು ಹೊಂದಿದ್ದಾವೆ ಅನ್ನೋದನ್ನು ನಾವು ಮೆನ್ಷನ್ ಮಾಡ್ಬೋದಾಗಿದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡಿನಲ್ಲಿ ಬಯೋಫಿಯಲ್ಸ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ನು. ಸೊ ಬಯೋಫಿಯಲ್ಸನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅಂತ ನ್ಯೂಸ್ ಅನಾಲಿಸಿಸಲ್ಲಿ ಡಿಸ್ಕಸನ್ನು ಮಾಡಿದ್ವಿ. ನಿಮಗೆ 4 ಜನರೇಷನ್ ಬಗ್ಗೆ ಮಾಹಿತಿ ಇರುತ್ತೆ. ಇದಕ್ಕೆ ಕರೆಕ್ಟ್ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇವತ್ತು ಡಿಸ್ಕಸ್ ಮಾಡಿರುವಂಥ ಎಲ್ಲ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.